ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸಾಹಿತ್ಯ. ಇದು ನನ್ನ ಚಾನಲ್ ಲೈಫ್ ಆಫ್ ಸಾಹಿತ್ಯ. ಇವತ್ತಿನ ವ್ಲಾಗಲ್ಲಿ ನೀವು ನನ್ನ ಫ್ಯಾಮಿಲಿ ಮೆಂಬರ್ಸ್ನ ನೋಡ್ಬೋದು. ಸೊ ಎಲ್ಲರೂ ಖುಷಿ ಖುಷಿಯಿಂದ ಎಲ್ಲಿಗೆ ಹೊರಟಿದ್ದೀವಿ, ಅದು ಕೂಡ ಜೀಪಲ್ಲಿ, ಅಂದರೆ ಕ್ಯಾತನ್ ಮಕ್ಕಿಗೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಹೊರಟಿದ್ವಿ. ಹೊರಡ್ಬೇಕಾದ್ರೆ ಏನು ಮಳೆ ಇರಲಿಲ್ಲ, ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು ಅಂತ ಅಂದ್ಕೊಂಡ್ವಿ. ಆದರೆ ಟ್ವಿಸ್ಟ್ ಇತ್ತು ನಮಗೆ. ಏನಂದರೆ ಜೋರಾಗಿ ಮಳೆ ಬಂತು. ಆಮೇಲೆ ನಮ್ಮ ಪರಿಸ್ಥಿತಿ ಹೇಗಿತ್ತು ಅಂತ ನೀವು ವ್ಲಾಗ್ನ ಫುಲ್ಲಾಗಿ ನೋಡಿದ್ರೆ ಗೊತ್ತಾಗತ್ತೆ. ಹೊರನಾಡಿಂದೆಲ್ಲ ಆರಾಮಾಗಿ ಪ್ರೈವೇಟ್ ಜೀಪ್ಗಳನ್ನ ಸಿಗುತ್ತೆ, ಅದರಲ್ಲಿ ಹೋಗ್ಬೋದು. ಅಣ್ಣ ಬೇಡ ಒಂದ್ಸತಿ ಬಸ್ಸಲ್ಲಿ ಹೋಗೋದು, ಆಮೇಲೆ ಹೊರನಾಡಲ್ಲಿ ಜೀಪ್ ಕೇಳೋದು ಅದೆಲ್ಲ ಬೇಡ, ಮನೆಯಿಂದನೇ 300 ರೂಪಾಯಿಂದನೇ ಜೀಪಲ್ಲಿ ಹೋಗ್ಬಿಡೋಣ ಅಂತ ಹೇಳಿ 300 ರೂಪಾಯಿಂದನೇ ಜೀಪಲ್ಲಿ ಬಂದ್ವಿ. ಇವಾಗ ಸಿಕ್ಕಾಪಟ್ಟೆ ಆಫ್ ರೋಡಿಂಗ್ ಇದೆ. ಒಂಥರ ಖುಷಿ ಆಗ್ತಿತ್ತು, ಯಾಕೆಂದರೆ ಮಜಾ ಬರುತ್ತೆ ಆಯ್ತಾ, ಹಂಪು ಅದರಲ್ಲೆಲ್ಲ ಹೋಗೋಕ್ಕೆ. ಆದರೆ ನನಗೆ ಅಷ್ಟೇ ಭಯ ಇದೆ ಆಫ್ ರೋಡಿಂಗ್ ಅಂದರೆ. ನನಗೆ ದೇವ್ರೇ ದೇವ್ರೇ ದೇವ್ರೆ ಅಂದ್ಕೊಂಡೆ ಕೂತ್ಕೊಂಡಿದ್ದೆ. ತುಂಬ ಜನ ಎಂಜಾಯ್ ಮಾಡ್ತಾರೆ ಈ ಥರ ಆಫ್ ರೋಡಿಂಗೆಲ್ಲ. ನಾನು ಎಂಜಾಯ್ ಮಾಡೋದ್ರ ಜೊತೆಗೆ ಅಷ್ಟೇ ಭಯನೂ ಪಡ್ತೀನಿ. ಇವಾಗ ಹೋಗ್ತಾ ನನಗೆ ಏನು ಅಷ್ಟು ಅನಿಸ್ಲಿಲ್ಲ, ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಮಳೆ ಅಲ್ವಾ, ಅವಾಗಂತೂ ಬಿಡ್ತು ಅಂತ ಅಂದ್ಕೊಂಡೆ. ಇದ್ರಲ್ಲಿ ಬೇರೆ ಆ ಅಣ್ಣ 2-3 ವರ್ಷದ ಹಿಂದೆ ಸ್ಕೂಟಿಲಿ ಬಂದಿದ್ರಂತೆ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು. ನಾನು ಕೂಡ ಇದು 3ನೇ ಸತಿ ಬರ್ತಾ ಇರೋದು ಕ್ಯಾತನ್ ಮಕ್ಕಿಗೆ. ನಾನು ಪಿಕಪ್ಪಲ್ಲೆಲ್ಲ ಬಂದಿದ್ದೆ, ಅವಾಗ ಏನು ಅನಿಸ್ತಿರ್ಲಿಲ್ಲ. ಇವಾಗ ಒಂದು ಸ್ವಲ್ಪ ಭಯ ಆಗ್ತಾ ಇತ್ತು ನನಗೆ. ಇಲ್ಲಿಂದ ಈ ಗೇಟಿಂದ ಒಂದು ಗುಡ್ಡ ಹತ್ತಬೇಕು, ಒಂದು 10 ಮಿನಿಟ್ಸ್ ಆಗುತ್ತೇನೋ ಅಷ್ಟೇ. ಅವಾಗ ಮಳೆ ಬರೋ ವಾತಾವರಣ ಎಲ್ಲ ಗೊತ್ತಾಗ್ತಾ ಇತ್ತು. ಮೋಡ ಅಂದರೆ ಮೋಡ ಆಯಿತು. ಅವಾಗಲೂ ಕೂಡ ನೇಚರ್ ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು ಅಂದರೆ ಸ್ವರ್ಗ ಅಂತಾನೆ ಅನ್ಬೋದು. ನಮ್ಮ ದೊಡ್ಡಮ್ಮಗೆ ಹತ್ತಕ್ಕಾಗಲ್ಲ ಅಂತ ಹೇಳಿ ಅಲ್ಲಿ ಕೆಳಗೆ ಇದ್ರು, ನಮ್ಮಮ್ಮ ನಿಧಾನಕ್ಕೆ ಹತ್ಕೊ ಬರ್ತಾ ಇದ್ರು. ನಾವೆಲ್ಲ ಮಳೆ ಬರುತ್ತೆ ಅಂತ ಬೇಗ ಬೇಗ ಹೋಗ್ತಾ ಇದ್ವಿ. ಅದ್ರಲ್ಲಿ ಬೇರೆ ತಿನ್ನಕ್ಕೆ ಕುಡಿಯೋಕ್ಕೆ ಒಂದಷ್ಟು ಜ್ಯೂಸು ಚಿಪ್ಸ್ ಎಲ್ಲ ತೊಗೊಂಬಂದಿದ್ವಿ. ಅದೆಲ್ಲ ತಿನ್ನಕ್ಕೂ ಆಗಲಿಲ್ಲ, ಕುಡಿಯೋಕ್ಕೂ ಆಗಲಿಲ್ಲ ಅಂತಲೇ ಅನ್ಬೋದು. ಸಿಕ್ಕಾಪಟ್ಟೆ ಗಾಳಿ ಅಲ್ವಾ ಮೇಲ್ಗಡೆ, ಗುಡ್ಡದ ಮೇಲ್ಗಡೆ. ಐಶು ಹಾರೇ ಹೋಗ್ತಿದ್ಲು, ಆ ಮಟ್ಟಿಗೆ ಗಾಳಿ ಇತ್ತು. ವಿಡಿಯೋ ನೋಡ್ತಾನೆ ನಿಮ್ಗೆ ಗೊತ್ತಾಗಿರ್ಬೋದು ಎಷ್ಟರ ಮಟ್ಟಿಗೆ ಗಾಳಿ ಇತ್ತು ಅಂತ. ಅದು ಬೇರೆ ಗುಡ್ಡದ ಮೇಲೆ ಇನ್ನೂ ಹೆವಿ ಗಾಳಿ ಇರುತ್ತೆ, ಮಳೆ ಬೇರೆ ಬರೋಂಗಿತ್ತಲ್ವಾ, ನೆಕ್ಸ್ಟ್ ಲೆವೆಲ್ ಗಾಳಿ ಅಂತ. ಅದ್ರಲ್ಲಿ ಬೇರೆ ಫೋಟೋ ವಿಡಿಯೋ ಮಾಡೋಣ ಅಂತ ಒಂದು ಆಸೆ ಬೇರೆ. ಎಲ್ಲರಿಗೂ ಅದೇ ಆಸೆ ಅಲ್ವಾ, ಅವ್ರಿಗೆ ಬೇಕಾದಂಗೆ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡು ಮಳೆ ಬರುತ್ತೆ ಅಂತ ಅದೊಂದು ಟೆನ್ಷನ್ನು. ಹಂಗೋ ಹಿಂಗೋ ಮಾಡಿ ಒಂದಷ್ಟು ವಿಡಿಯೋ ಫೋಟೋ ಎಲ್ಲ ಮಾಡ್ಕೊಂಬಂದ್ವಿ. ಆದ್ರೂ ನೇಚರ್ ಮಾತ್ರ ಸಿಕ್ಕಾಪಟ್ಟೆ ಚಂದ ಅಂತಾನೆ ಅನ್ಬೋದು. ಅದು ಕೂಡ ಮಳೆಗಾಲದಲ್ಲಿ ಈ ಥರ ನೋಡಿ, ಫುಲ್ ಮೋಡ ತುಂಬಿದೆ. ಅದು ನೋಡೋಕ್ಕೆ ಎಷ್ಟು ಖುಷಿ ಆಗ್ತಿತ್ತು. ಅದೇ ನೀವು ಬೇಸಿಗೆಯಲ್ಲಿ ಬನ್ನಿ, ಇನ್ನೂ ಚೆನ್ನಾಗಿ ಕಾಣುತ್ತೆ. ಏನೋ ಹೇಳಕ್ಕೆ ಸಾಧ್ಯನೇ ಇಲ್ಲ, 2 ಕಣ್ಣು ಸಾಧ್ಯನೇ ಇಲ್ಲ ಅಂತ ಅನ್ಬೋದು. ನೇಚರ್ ಬಗ್ಗೆ ಹೊಗಳಕ್ಕೆ ಬೇರೆ ಪದಗಳೇ ಇಲ್ಲ ಅಂತಾನೆ ಅನ್ಬೋದು. ಸೊ ಆ ಗಾಳಿ ಮಳೆ ಜೋರಾಗ್ತಾ ಬಂತು. ನಮ್ಮ ಚಿಕ್ಕಪ್ಪ ಒಂದು ಸ್ವಲ್ಪ ಮಳೆ ಸ್ಟಾರ್ಟ್ ಆದಾಗಲೇ ಐಶುನ್ ಕರ್ಕೊಂಡು ಹೋದ್ರು. ನಾವು ಬರೋಂಗೆ ಕಾಣಲಿಲ್ಲ, ವಿಡಿಯೋ ಫೋಟೋ ಅಂತ ಹೇಳ್ಕೊಂಡು ಕೂತಿದ್ವಾ. ಐಶು ಫುಲ್ ನೆನೀತಾಳೆ ಅಂತ ಹೇಳಿ ಅವ್ರು ಕರ್ಕೊಂಬಂದ್ರು. ಇವಾಗ ವಾಪಸ್ ಬರ್ತಾ ಇದ್ದೀವಿ. ಒಂದು ಚೂರು ರೋಡ್ ಕಾಣಿಸ್ತಿಲ್ಲ. ನನಗಂತೂ ಭಯ ಆಗಿತ್ತು. ಬಟ್ ಅವರಿಗೆ ಇಲ್ಲಿ ಯಾವಾಗಲೂ ಓಡಾಡಿ ರೂಢಿ ಇರುತ್ತಲ್ಲ, ನಮ್ಮನ್ನು ಆರಾಮಾಗಿ ಕರ್ಕೊಂಬಂದ್ರು. ಒಂದ್ಸತಿ ಹೊರನಾಡು ಬರೋಕ್ಕೂ ಉಸಿರು ಬಿಟ್ಬಿಟ್ಟೆ, ಹಬ್ಬ ಸೇಫಾಗಿ ಬಂದ್ವಲ್ಲ ಅಂತ ಅಂದ್ಬಿಟ್ಟು. ಮಸ್ತಿತ್ತು ಮಾತ್ರ. ಜೀಪಲ್ಲಿ ಒಂದು ಕಡೆ ಕುತ್ಕೊಂಡು ಆರಾಮಾಗಿ ಹೋಗೋಕ್ಕಾಗಲ್ಲ, ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ. ಐಶು ಆ ಥರ ಭಯ ಆಗಿ ಅಳಕ್ಕೂ ಸ್ಟಾರ್ಟ್ ಮಾಡಿಬಿಟ್ಲು. ಸಿಂಚನ್ ಅವರಿಗೂ ಹೊಸ ಎಕ್ಸ್ಪೀರಿಯನ್ಸು. ಇಲ್ಲಿಗೆ ಫಸ್ಟ್ ಟೈಮ್ ಅವರು ಕೂಡ ಬಂದಿದ್ದ, ಅವರಿಗೂ ಖುಷಿ ಆಯಿತು. ಆ್ಯಂಡ್ ಮಳೆ ಬಂದಿಲ್ಲ ಅಂದರೆ ಇನ್ನೂ 1 hour 2 hour ಅಲ್ಲಿದ್ದು ಆ ನೇಚರ್ನ ಎಂಜಾಯ್ ಮಾಡಿ ಬರ್ಬೋದಿತ್ತು. ಬಟ್ ಮಳೆ ಬಂದಿದ್ದರಿಂದ ಬೇಗ ಬಂದ್ವಿ ಆ ಥರ ಆಗೋಯ್ತು. ಬಟ್ ಕಳೆದಿದ್ದೊಂದು 10 ಮಿನಿಟ್ಸ್ 20 ಮಿನಿಟ್ಸೇ ಸೂಪರ್ ಅಂತಲೇ ಅನ್ಬೋದು. ಯಾರೆಲ್ಲ ಇಲ್ಲಿಗೆ ಹೋಗಿಲ್ಲ ಒಂದ್ಸತಿ ವಿಸಿಟ್ ಮಾಡಿ, ನಿಮಗೂ ಇಷ್ಟ ಆಗ್ಬೋದು ಈ ಪ್ಲೇಸು. ಇವಾಗ ನಮ್ಮ ನೇಚರ್ ಯಾವ ಥರ ಇದೆ, ಕ್ಯಾತನ್ ಮಕ್ಕಿ ಗುಡ್ಡ ಯಾವ ಥರ ಇದೆ ಅಂತ ನೋಡಿ ಎಂಜಾಯ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.